ಗುರುಗಳೇ ನಮಸ್ಕಾರ. ಹರೇ ನಮ್ಮ ಗುರುಗಳೇ. ಆಚಾರ್ಯ ರೆಕಾರ್ಡಿಂಗ್ ಶುರು ಆಗಿದೆ, ಶುರು ಮಾಡ್ಕೋಬಹುದು ನಾವು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ಕಾರಣಾಯ ವಿದತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ನೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಮಮೇಹ ಜಿಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವ ಪ್ರಸನ್ನ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ स्य ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸಂಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ज्याय राघवेन्द्राय सत्यधर्मरताय च ಧ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ भजतां कल्पवृक्षाय नमतां कामधेनवे ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ याभिघ्नकरान् पञ्चाशद्वर्षपूजकान् ಸತ್ಯಾವಿಘ್ನಕರಾಬ್ಜೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ यप्रमोदतीर्थार्यान् नौमिन्याय सुधारतान् ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ आपादमौलिपर्यन्तं गुरूणाम् आकृतिं स्मरेत् ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ येन विघ्नाः प्रणश्यन्ति सिद्ध्यन्ति च मनोरथाः ತೇನ ವಿಘ್ನ ಪ್ರಣಶ್ಯಂತಿ ಸಿದ್ಧ್ಯಂಚಿತ ಮನೋರಥಾಃ. श्रीगुरुभ्यो नमः हरिः ओम्. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರ ಅರ್ಥ ನಿರ್ಣಯ. ಶ್ರೀಮದಾಚಾರ್ಯರು ನಿನ್ನೆ ತಿಳಿದ ಹಾಗೆ ಸರ್ವೋತ್ಕರ್ಷ ಉತ್ಕರ್ಷ ಭಗವಂತನ ಉತ್ಕರ್ಷದ ವಿಷಯದಲ್ಲಿ ಗುಣೋತ್ಕರ್ಷದ ವಿಷಯದೊಳಗೆ ವೇದಗಳ ಪ್ರಮಾಣವನ್ನು ಕೊಟ್ಟು ಸೂತ್ರದ ಪ್ರಮಾಣವನ್ನು ಕೂಡ ತಿಳಿಸಿಕೊಟ್ರು. ಭುಮ್ನೋ ಜಾಯಸ್ತ್ವಂ ಅಂತ ಎಂಬುವಂತಹ ಸೂತ್ರದ ಪ್ರಮಾಣವನ್ನು ಕೊಟ್ಟು ಅಲ್ಲಿಯೂ ಕೂಡ ಭಗವತ್ ಸರ್ವೋತ್ತಮತ್ವವನ್ನೇ ತಿಳಿಸ್ತಾ ಇದ್ದದ್ದು ಅಂತ ಹೇಳ್ತಾ ಆ 76ನೆಯ ಶ್ಲೋಕದಲ್ಲಿ ಒಂದು ವಿಚಾರವನ್ನು ತಿಳಿಸಿದ್ದು, ತತ್ ಪ್ರೀತ್ಯೈವ ಚ ಮೋಕ್ಷಃ ಪ್ರಾಪ್ಯ ತೇನೈವ ನಾಣ್ಯೇನ. ಆ ಭಗವಂತನ ಪ್ರೀತಿಯಿಂದಲೇನೆ, ಆ ಭಗವಂತನಿಂದಲೇನೆ ಮೋಕ್ಷ ಹೊರತು ಬೇರೆ ಯಾವುದರಿಂದಲೂ, ಭಗವಂತನನ್ನು ಬಿಟ್ಟು ಬೇರೆ ಯಾವುದರಿಂದಲೂ ಕೂಡ ಮೋಕ್ಷವನ್ನು ಹೊಂದಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದು. ಆ ನಾಣ್ಯೇನ ಅಂತ ಏನ್ ಹೇಳಿದ್ರಲ್ಲ,
ಬೇರೆ ಯಾವುದರಿಂದ ಆಗೋದಿಲ್ಲ ಅಂತ ಹೇಳಿದ್ರಲ್ಲ, ಆ ವ್ಯಾವರ್ತ್ಯವಾದದ್ದು. ನಾನೇನ ಇತ್ಯಸ್ಯ ವ್ಯಾವರ್ತ್ಯಂ ಪ್ರದರ್ಶಯನ್, ಆ ಬೇರೆ ಯಾವುದರಿಂದ ಆಗೋದಿಲ್ಲ ಎಂಬುದನ್ನ ತಿಳಿಸುವ ಮುಖಾಂತರವಾಗಿ ಭಗವಂತನಿಂದಲೇನೆ ಮೋಕ್ಷ, ಭಗವಂತನೇ ಮೋಕ್ಷ ಸಾಧನ, ಪ್ರೀತನಾದಂತ ಭಗವಂತನೇ ಮೋಕ್ಷ ಸಾಧನ ಎಂಬುದನ್ನು ಕೂಡ ಪ್ರತಿಪಾದನೆಯನ್ನ ಮಾಡುವಂತಹ ಒಂದು ಶ್ರುತಿ ವೇದವನ್ನ, ಕಾಟಕೋಪನಿಷತ್ತಿನ ಪ್ರಮಾಣವನ್ನ ಶ್ರೀಮದಾಚಾರ್ಯರು ಕೊಡ್ತಾ ಇದ್ದಾರೆ. 77ನೆಯ ಶ್ಲೋಕ, ಕಾಟಕೋಪನಿಷತ್ತಿನ 23ನೆಯ ಮಂತ್ರ. ನಾಯಮಾತ್ಮ ಪ್ರವಚನೇನ ಲಭ್ಯೋ ನ್ಯಾಯಮಾತ್ಮಾ ಪ್ರವಚನೇನ ಲಭ್ಯೋ ನ ಮೇಧಯಾ ನ ಬಹುನಾ ಶ್ರುತೇನ ನ ಮೇಧಯಾ ನ ಬಹುನಾ ಶ್ರುತೇನ ಯಮೇವೈಷ ವೃಣುತೆ ತೇನ ಲಭ್ಯಃ ಯಮೇನೈಷ ವೃಣತೆ ತೇನ ಲಭ್ಯಸ್ತನೈಷ ಯಮೇವೈಷ ವೃಣುತೆ ತೇನ ಲಭ್ಯಃ ಯಮೇನೈವ ವೃಣತೆ ತೇನ ಲಭ್ಯಃ ವೈಷ ಯಮೇವೈಷ ಯಮೇವೈಷ ವೃಣತೆ ತೇನ ಲಭ್ಯಃ ಯಸ್ಯೈಷ ಆತ್ಮಾ ತಚ್ಚೈಷ ಆತ್ಮಾ ವಿವೃಣುತೆ ತನೂಂ ಸ್ವಾಂ ವಿವೃಣೇತೆ ತನು ಸ್ವಾಂ ವೃಣುತೆ ತನೂಂ ಸ್ವಾಂ ವಿವೃಣತೆ ತನುಂ ಸ್ವಾಂ ನಾಯಮಾತ್ಮಾ ಪ್ರವಚನೇನ ಲಭ್ಯೋ ನ ಮೇಧಯಾ ನ ಬಹುನಾ ಶ್ರುತೇನ ಯಮೇವೈಷ ವೃಣುತೆ ತೇನ ಲಭ್ಯಸ್ತಸ್ಯೈಷ ಆತ್ಮಾ ವಿವೃಣುತೆ ತನೂಂ ಸ್ವಾಂ ಎಂಬುದಾಗಿ ಕಾಟಕೋಪನಿಷತ್ತಿನ ಮಂತ್ರ. ನಾಯಮಾತ್ ಪದ ವಿಭಾಗ. ನ ಅಯಂ ಆತ್ಮ ಪ್ರವಚನೇನ ಲಭ್ಯಃ ನ ಮೇಧಯ ನ ಶ್ರುತೇನ ಯಂ ಏವ ಏಷಃ ವೃಣುತೆ ತೇನ ಲಭ್ಯಃ ತಸ್ಯ ಏಷಃ ಆತ್ಮ ವಿವೃಣುತೆ ತನೂಂ ಸ್ವಾಂ ಎಂಬುದಾಗಿ ಪದ ವಿಭಾಗ. ಏನ್ ಹೇಳ್ತಾ ಇದ್ದದ್ದು? ನಾಯಮಾತ್ಮ ಪ್ರವಚನೇನ ಲಭ್ಯ. ನೋಡ್ರಿ, ಮೋಕ್ಷವನ್ನು ಹೊಂದುವುದು ಅಂದ್ರೆ ಭಗವಂತನನ್ನು ಹೊಂದುವುದು ಅಂತ ಅರ್ಥ. ಹಾಗಾದ್ರೆ ಭಗವಂತನನ್ನ ಹೇಗೆ ಹೊಂದಬೇಕು, ಮೋಕ್ಷವನ್ನು ಹೇಗೆ ಹೊಂದಬೇಕು ಅಂದ್ರೆ ಆ ಭಗವಂತನನ್ನು ಹೊಂದಬೇಕಂದ್ರೆ ಭಗವಂತನ ಪ್ರೀತನಾದಂತ ಭಗವಂತನ ಅನುಗ್ರಹದಿಂದಲೇನೆ ಭಗವಂತನನ್ನ ಪ್ರೀತಿಗೊಳಿಸಬೇಕು. ಆ ಪ್ರೀತನಾದಂತ ಭಗವಂತನಿಂದಲೇನೆ ಭಗವಂತ ಹೊಂದಲ್ಪಡ್ತಾನೆ, ಮೋಕ್ಷ ಹೊಂದಲ್ಪಡ್ತದೆ ಅಂತ ಹೇಳಿದ್ದು. ಬೇರೆ ಇದರಿಂದ ಹೊಂದಂಗಿಲ್ಲ ಅಂತ ಹೇಳಿದ್ರಲ್ಲ, ಅದು ಬೇರೆ ಯಾವುದು ಅಂತಂದ್ರೆ ಅಯಂ ಆತ್ಮ ಪ್ರವಚನೇನ ನ ಲಭ್ಯ. ಈ ಭಗವಂತ ಅಯಂ ಆತ್ಮ ಎಂಬುದಕ್ಕೆ ಭಗವಂತ ಅಂತ ಅರ್ಥ. ಈ ಭಗವಂತ ಪ್ರವಚನೇನ ನ ಲಭ್ಯ, ಪ್ರವಚನದಿಂದ ಭಗವಂತನನ್ನು ಹೊಂದಲಿಕ್ಕೆ ಆಗೋದಿಲ್ಲ, ಭಗವಂತ ಸಿಗೋದಿಲ್ಲ, ಭಗವಂತನನ್ನು ಹೊಂದಲಿಕ್ಕೆ ಆಗೋದಿಲ್ಲ ಪ್ರವಚನದಿಂದ. ಏನ್ ಪ್ರವಚನ ಅಂತಂದ್ರೆ ಏನು ಅಂದ್ರೆ, ಟಿಪ್ಪಣಿಕಾರ ಬರೀತಾರೆ, ಪ್ರವಚನಂ ವ್ಯಾಖ್ಯಾನಂ, ವ್ಯಾಖ್ಯಾನ ಮಾಡೋದು, ಶಾಸ್ತ್ರಗಳ ವ್ಯಾಖ್ಯಾನ ಮಾಡೋದು ಏನಿದೆಯಲ್ಲ, ಈ ಶಾಸ್ತ್ರಗಳ ವ್ಯಾಖ್ಯಾನವನ್ನ ಮಾಡೋದ್ರಿಂದ ಭಗವಂತನನ್ನ ಹೊಂದಲಿಕ್ಕೆ ಆಗೋದಿಲ್ಲ. ಆ ಭಗವಂತನನ್ನ ಪ್ರೀತಿಗೊಳಿಸಬೇಕು. ಭಗವಂತ ಪ್ರೀತನಾಗುವಂತೆ ಮಾಡಿದರೆ ಮಾತ್ರ ವ್ಯಾಖ್ಯಾನ ಮಾಡಿದಾಗ ಆ ವ್ಯಾಖ್ಯಾನದಿಂದ ಆಗುವ ಹೊರತು ಕೇವಲ ವ್ಯಾಖ್ಯಾನ ಮಾಡ್ತೇನೆ ಭಗವಂತನನ್ನ ಪ್ರೀತಿಗೊಳಿಸೋದಿಲ್ಲ ಅಂದ್ರೆ ಅಂತಹ ವ್ಯಾಖ್ಯಾನದಿಂದ ಭಗವಂತನನ್ನು ಹೊಂದಲಿಕ್ಕೆ ಆಗೋದಿಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಅಯಂ ಆತ್ಮ ಪ್ರವಚನೇನ ನ ಲಭ್ಯ. ಪ್ರವಚನ ಅಂದ್ರೆ ವ್ಯಾಖ್ಯಾನ ಅಂತ ಅರ್ಥ. ಇನ್ನು ಅದೇ ರೀತಿಯಾಗಿ ನ ಮೇಧಯಾ ಲಭ್ಯ, ಮೇಧಯಾ ನ ಲಭ್ಯ. ಮೇಧಾಶಕ್ತಿ ಇದೆ ನನಗೆ, ತಿಳಿದುಕೊಳ್ತೇನೆ, ಪ್ರಯತ್ನ ಮಾಡ್ತೇನೆ ಅಂದ್ರೆ
ಆ ಮೇಧಾಶಕ್ತಿಯಿಂದಲೂ ಕೂಡ ನಲಭ್ಯ ಭಗವಂತನನ್ನು ಹೊಂದಲಿಕ್ಕೆ ಆಗೋದಿಲ್ಲ, ಭಗವಂತ ಸಿಗೋದಿಲ್ಲ. ಅಷ್ಟೇ ಅಲ್ಲ, ನ ಬಹುನಾ ಶ್ರುತೇನ ಅಂತ ಇದೆ. ಬಹುನಾ ಶ್ರುತೇನ ನ ಲಭ್ಯ, ಬಹಳ ಕೇಳೋದರಿಂದ, ಬಹಳ ಶಾಸ್ತ್ರಗಳನ್ನ ಕೇಳೋದರಿಂದ, ಬರೇ ಕೇಳೋದರಿಂದಲೂ ಕೂಡ ಆ ಭಗವಂತನನ್ನ ಹೊಂದಲಿಕ್ಕೆ ಆಗೋದಿಲ್ಲ. ಭಗವಂತನನ್ನ ಪ್ರೀತಿಗೊಳಿಸಬೇಕು, ಭಕ್ತಿಯನ್ನ ಮಾಡಬೇಕು. ಭಕ್ತಿಯನ್ನ ಮಾಡಿದಾಗ ಭಗವಂತ ಅದರಿಂದ ಪ್ರೀತನಾಗಿ ಭಗವಂತ ಮೋಕ್ಷವನ್ನು ಕೊಡ್ತಾನೆ ಹೊರತು ಕೇವಲ ಪ್ರವಚನ ವ್ಯಾಖ್ಯಾನವನ್ನ ಮಾಡ್ತೇವೆ, ಕೇವಲ ಮೇಧಾಶಕ್ತಿ ಇದೆ ಅದರಿಂದ ಹೊಂದ್ತೇವೆ, ಅಥವಾ ಬೇಕಾದಷ್ಟು ಶಾಸ್ತ್ರಗಳ ಶ್ರವಣವನ್ನು ಮಾಡ್ತೇವೆ ಅಂದ್ರೆ ಭಕ್ತಿ ಇಲ್ಲದೇನೆ ಕೇವಲ ಶ್ರವಣವನ್ನು ದಿವಸಕ್ಕೆ 24 ಗಂಟೆ ಶ್ರವಣವನ್ನು ಮಾಡಿದರೂ ಕೂಡ ಅದರಿಂದ ಶಾಸ್ತ್ರ ಶ್ರವಣದಿಂದ ಭಗವಂತ ಸಿಗೋದಿಲ್ಲ. ಭಕ್ತಿ ಇರಬೇಕು, ಭಗವಂತನನ್ನ ಪ್ರೀತಿಗೊಳಿಸಬೇಕು, ಪ್ರೀತನನ್ನಾಗಿ ಮಾಡಬೇಕು, ಅಂತಹ ಕಾರ್ಯವನ್ನು ಮಾಡಬೇಕು. ಆ ಕೇಳೋದೇ ಭಗವತ್ ಪ್ರೀತಿಗಾಗಿ ಅಂತ ಕೇಳಿದರೆ ಅವಶ್ಯವಾಗಿ ದೇವರು ಸಿಗ್ತಾನೆ. ಇಲ್ಲದೆ ಹೋದರೆ ಕೇವಲ ಶ್ರುತೇನ, ಶ್ರುತಂ ಎಂಬುದಕ್ಕೆ ಶ್ರವಣಂ ಅಂತ ಅರ್ಥ. ಶಾಸ್ತ್ರಗಳ ಶ್ರವಣವನ್ನ ಮಾಡೋದರಿಂದ ಮಾತ್ರಕ್ಕೆ ಭಗವಂತನನ್ನು ಹೊಂದಲಿಕ್ಕೆ ಆಗೋದಿಲ್ಲ. ಭಕ್ತಿ ಹುಟ್ಟಬೇಕು. ಭಕ್ತಿ ಹುಟ್ಟದೇ ಹೋದರೆ ಅದು ವ್ಯರ್ಥವೇ ಅಂತ ಈ ರೀತಿಯಾಗಿ ಶಾಸ್ತ್ರ ಹೇಳುತ್ತದೆ. ಎಷ್ಟೇ ನಾವು ಶಾಸ್ತ್ರಗಳ ಶ್ರವಣವನ್ನ ಮಾಡುವುದಾಗ್ಲಿ, ನಾನಾ ರೀತಿಯ ವ್ಯಾಖ್ಯಾನವಾಗ್ಲಿ, ಅನೇಕ ಸತ್ಕರ್ಮಗಳನ್ನ ಮಾಡುವಾಗಲೂ ಕೂಡ ಭಕ್ತಿ ಹುಟ್ಟದೆ ಹೋದರೆ ಅದೆಲ್ಲವೂ ವ್ಯರ್ಥ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಬಹಳ ಕೇಳೋದರಿಂದ ಅದರಿಂದ ಭಗವಂತ ಸಿಗೋದಿಲ್ಲ. ಭಗವಂತ ಪ್ರೀತನಾದಂಥ ಭಗವಂತನಿಂದಲೇನೆ ಭಗವಂತ ಸಿಗೋದು, ಮೋಕ್ಷ ಸಿಗೋದು ಎಂಬುದಾಗಿ ಕಾಟಕೋಪನಿಷತ್ತು ನಾಯಮಾತ್ಮ ಪ್ರವಚನೇನ ಲಭ್ಯೋ ನಮೇಧಯ ನ ಬಹುನಾಶ್ರುತೇನ ಅಂತ ತಿಳಿಸಿ ನೋಡಿ. ಅದಕ್ಕೆ ಮೊದಲಿಗೆ ಹೇಳಿದ್ದು ಯಾವುದರಿಂದ ಹೊಂದಲಿಕ್ಕಾಗೋದಿಲ್ಲ ಅದನ್ನು ಈ ಮಂತ್ರದಲ್ಲಿ ತಿಳಿಸ್ತಾ ಇದ್ದದ್ದು. ಮತ್ತು ಭಗವಂತನ ಪ್ರೀತಿಯಿಂದಲೇನೆ ಹೊಂದಲಿಕ್ಕೆ ಆಗ್ತದೆ. ಭಗವತ್ ಪ್ರೀತಿನೇ, ಪ್ರೀತನಾದಂತಹ ಭಗವಂತನೇ ಮೋಕ್ಷ ಸಾಧನ ಎಂಬುದನ್ನು ತಿಳಿಸಿಕೊಡ್ತಾ ಇದೆ ವೇದ. ಮುಂದಿನ 2 ಪಾದಗಳು ನೋಡಿ. ಯಮೇವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ ಅಂತ ಇದೆ. ಯಂ ಏವ ಏಷಃ ವೃಣುತೆ ತೇನ ಲಭ್ಯ. ಯಂ ಎಂಬುದಕ್ಕೆ ಯಂ ಪುರುಷಂ, ಯಂ ಅಂದ್ರೆ ಪುರುಷಂ ಅಂತ ಅರ್ಥ. ಯಾವ ಪುರುಷನನ್ನ ಏಷಃ ಪರಮಾತ್ಮ ಗುಣೋತ್ಕರ್ಷ ಜ್ಞಾನಾತ್ ಸ್ನೇಹ ರೂಪಯ ಪ್ರೀತ್ಯ. ನೋಡಿ, ಭಗವಂತ ಯಾವ ಪುರುಷನನ್ನ ಅಂದ್ರೆ ಯಂ ಪುರುಷಂ ಏಷಃ ಪರಮಾತ್ಮ, ಈ ಭಗವಂತ ಯಾವ ಪುರುಷನನ್ನ ಪುರುಷನಿಗೆ ಮೋಕ್ಷವನ್ನು ಕೊಡ್ತಾನೆ, ಅಥವಾ ಯಾವ ಪುರುಷನಿಗೆ ತಾನು ಲಭ್ಯನಾಗ್ತಾನೆ ಅಂತಂದ್ರೆ ಯಾವ ಪುರುಷನಿಗೆ ಗುಣೋತ್ಕರ್ಷ ಜ್ಞಾನ ಇದೆಯೋ, ಭಗವಂತನ ಗುಣಗಳು ಉತ್ಕೃಷ್ಟವಾದದ್ದು, ಎಲ್ಲರಿಗಿಂತಲೂ ಭಗವಂತನ ಗುಣಗಳು ಉತ್ಕೃಷ್ಟವಾದದ್ದು, ಭಗವಂತ ಉತ್ತಮನಾದವ, ಸರ್ವೋತ್ತಮ ಭಗವಂತ ಎನ್ನುವಂತಹ ಜ್ಞಾನ ಯಾರಿಗೆ ಇರ್ತದೋ, ಅದಷ್ಟೇ ಅಲ್ಲ ಸ್ನೇಹ ರೂಪಯ ಪ್ರೀತ್ಯ, ಮತ್ತು ಭಗವಂತನ ಮೇಲೆ ಭಕ್ತಿಯನ್ನು ಮಾಡಿರಬೇಕು. ಭಕ್ತಿಯನ್ನ ಮಾಡಿದಾಗ ಭಗವಂತ ಆಗ ಮದೀಯೋಯಂ ಮದೀಯ ಅಯಂ, ಈ ವ್ಯಕ್ತಿ ಯಾವನು ಈ ರೀತಿಯಾಗಿ ಮಾಡ್ತಾ ಇದ್ದಾನಲ್ಲ, ಈ ವ್ಯಕ್ತಿ ನನ್ನವ ಇವ, ಮದೀಯ ಅಯಂ ಇತಿ ವೃಣುತೆ ಸ್ವೀಕರೋತಿ. ಭಗವಂತ ಅಂದ್ರೆ ಭಗವಂತನಿಗೆ ಹೀಗೆ ಅನಿಸಬೇಕು, ನಾವು ಮಾಡುವಂತಹ ಭಕ್ತಿಯಿಂದ ಅಥವಾ ನಾವು ಪಡೆದುಕೊಳ್ಳುವಂತಹ ಜ್ಞಾನ, ಭಗವಂತನೇ ಸರ್ವೋತ್ತಮ ಎಂಬುವಂತಹ ಜ್ಞಾನವನ್ನ ಸರಿಯಾಗಿ ಮಾಡಿಕೊಳ್ಳಬೇಕು, ಮತ್ತು ಭಕ್ತಿಯನ್ನು ಮಾಡಬೇಕು. ಆ ರೀತಿಯಾಗಿ ಮಾಡಿದಾಗ ಭಗವಂತ ಪ್ರೀತನಾಗಿ, ಇಷ್ಟು ನನ್ನ ಮೇಲೆ ಭಕ್ತಿಯನ್ನು ಮಾಡ್ತಾನಲ್ಲ, ಇಷ್ಟು ನನ್ನ ಬಗ್ಗೆ ಜ್ಞಾನ ಇದೆಯಲ್ಲ, ಭಕ್ತಿ ಮಾಡ್ತಾನಲ್ಲ ಅಂತ ತಿಳಿದುಕೊಂಡು ಭಗವಂತ ಜ್ಞಾನ ಇದ್ದೇ ಇದೆ. ಆ ಮಾಡಿದಾಗ ಅದರಿಂದ ಭಗವಂತ ಮದೀಯ ಅಯಂ, ಇವನು ನನ್ನವ, ನನ್ನ ಭಕ್ತ ಇವನು ಅಂತ ಭಗವಂತ ಯಾವಾಗ ಅಂದುಕೊಳ್ತಾನೋ, ಅಂದುಕೊಂಡು ವೃಣುತೆ ಸ್ವೀಕರೋತಿ, ತನ್ನವ ಅಂತ ಸ್ವೀಕಾರ ಮಾಡ್ತಾನೋ, ಆಗ ಅಂತಹ ಪುರುಷನಿಗೆ ತೇನ ಪುರುಷೇಣ ಇವ ಲಭ್ಯ. ನೋಡ್ರಿ, ಮಂತ್ರ ಇದೆ. ಯಂ ಏವ ಏಷಃ ಅಂದ್ರೆ ಭಗವಂತ, ಏಷಃ ವೃಣುತೆ ಅಂದ್ರೆ ಸ್ವೀಕರೋತಿ, ನನ್ನವ ಅಂತ ಶಬ್ದ ಇಟ್ಕೋಬೇಕು, ಟಿಪ್ಪಣಿಯಲ್ಲಿ ಬರೆದಿದ್ದಾರೆ. ಮದೀಯ ಅಯಂ ಅಂತ ವೃಣುತೆ
ಅಂತ ಸ್ವೀಕಾರ ಮಾಡ್ತಾನೋ ತೇನ ಲಭ್ಯ, ತೇನ ಏವ ಲಭ್ಯ, ಅಂತವನಿಗೇನೆ ಭಗವಂತ ಲಭ್ಯನಾಗ್ತಾನೆ. ಇನ್ನು ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ, ಅಂತವನಿಗೇನೆ ಭಗವಂತ ಸಿಗೋದು, ಲಭ್ಯನಾಗೋದು. ಮತ್ತೇನ್ ಮಾಡ್ತಾನೆ ಭಗವಂತ ಅಂಥವನಿಗೆ ಅಂದ್ರೆ ತಸ್ಯೈಷ ಆತ್ಮ, ಆತ್ಮ ಏಷಃ ಆತ್ಮ, ಈ ಭಗವಂತ ತಸ್ಯ ಏವ, ಆ ಪುರುಷನಿಗೇನೆ, ಆ ಪುರುಷ ಗುಣೋತ್ಕರ್ಷ ಜ್ಞಾನವನ್ನು ಮಾಡಿಕೊಂಡಿದ್ದಾನೋ, ಭಕ್ತಿಯನ್ನು ಮಾಡಿದ್ದಾನೋ, ಭಗವಂತ ಪ್ರೀತನಾಗಿದ್ದಾನಂತಹ ಪುರುಷನ ಮೇಲೆ, ಅಂತಹ ಪುರುಷನಿಗೇನೆ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ ಸ್ವಾಂ ತನೂಂ, ತನೂಂ ಸ್ವಾಂ ಅಂತ ಕೊನೆಗಿದೆ ನೋಡಿ. ತನೂಂ ಸ್ವಾಂ ಅಂದ್ರೆ ಕೇವಲ ಸಚ್ಚಿದಾನಂದಾತ್ಮಿಕಾಂ ಜೀವತನು ಬಿಂಬರೂಪಾಂ ಸ್ವಮೂರ್ತಿಂ. ಭಗವಂತನ ದೇಹ ಎಂತಹದ್ದು? ಇದು ಸಚ್ಚಿದಾನಂದಾತ್ಮಕವಾದದ್ದು, ಸತ ಚಿತ ಆನಂದ, ಸತ್ಯವಾದದ್ದು, ಚಿತ್ ಸ್ವರೂಪವಾದದ್ದು, ಆನಂದ ರೂಪವಾದದ್ದು, ಸುಖರೂಪವಾದದ್ದು. ಇಂತಹ ಜೀವನ ಬಿಂಬರೂಪವಾದಂತಹ ತನ್ನ ಮೂರ್ತಿ, ತನ್ನ ಒಂದು ಆಕಾರ ಏನಿದೆ, ಆ ಮೂರ್ತಿ ಇದೆಯೋ ಅಂತಹ ಮೂರ್ತಿಯನ್ನ, ತನ್ನ ಸ್ವರೂಪವನ್ನ ವಿವೃಣತೆ ಪ್ರಕಟೀಕರೋತಿ, ಅಂತಹ ವ್ಯಕ್ತಿಗೆ ಭಗವಂತ ತನ್ನ ಸಚ್ಚಿದಾನಂದಾತ್ಮಕವಾದಂತಹ ಶರೀರವನ್ನ ಪ್ರಕಟ ಮಾಡಿ ದರ್ಶನವನ್ನು ಕೊಡ್ತಾನೆ. ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ, ಅಂತಹ ತಸ್ಯ ಏವ, ಅಂತಹ ವ್ಯಕ್ತಿಗೇನೆ ಏಷಃ ಆತ್ಮ, ಈ ಭಗವಂತ ಸ್ವಾಂ ತನೂಂ ವಿವೃಣುತೆ, ತನ್ನ ಶರೀರವನ್ನ, ಎಂತಹ ಶರೀರ? ಬರೇ ತನೂಂ ಅಂತ ಮಂತ್ರದಲ್ಲಿ ಇದ್ದದ್ದು, ಅದಕ್ಕೆ ಟಿಪ್ಪಣಿಕಾರ ಬರೆದ್ರು. ತನೂಂ ಅಂದ್ರೆ ಸಾಮಾನ್ಯ ಶರೀರ ಅಂತ ತಿಳ್ಕೋಬೇಡಿ. ಭಗವಂತನ ಶರೀರ ಸಚ್ಚಿದಾನಂದಾತ್ಮಕವಾದಂತಹ ವಿಗ್ರಹ, ಭಗವಂತನ ವಿಗ್ರಹ ಶರೀರ. ಅಂತಹ ಶರೀರದ ದರ್ಶನವನ್ನ ಭಗವಂತ ಪ್ರಕಟ ಮಾಡ್ತಾನೆ, ಅಂದ್ರೆ ಅವನಿಗೆ ತೋರಿಸ್ತಾನೆ ಅಂತ ಅರ್ಥ, ಆ ಜೀವನಿಗೆ. ಹೀಗಾಗಿ ಗುಣೋತ್ಕರ್ಷ ಜ್ಞಾನಾತ್ ಸ್ನೇಹರೂಪಯ ಪ್ರೀತ್ಯ ವಿಷ್ಣೋ ಮೋಕ್ಷದಾತೃತ್ವಾತ್. ನೋಡಿ, ಈ ಮಂತ್ರವು ಕೂಡ ಏನ್ ಹೇಳ್ತಾ ಇದೆ? ಗುಣೋತ್ಕರ್ಷ ಜ್ಞಾನವನ್ನ ಯಾರು ಮಾಡಿಕೊಳ್ತಾರೋ, ಭಗವಂತನ ಗುಣಗಳು ಉತ್ಕೃಷ್ಟವಾದದ್ದು, ಭಗವಂತ ಸರ್ವೋತ್ತಮನಾದವ ಅಂತ ಗುಣೋತ್ಕರ್ಷ ಜ್ಞಾನವನ್ನ ಮತ್ತು ಸ್ನೇಹರೂಪವಾದಂತಹ ಪ್ರೀತಿಯನ್ನ ಯಾರು ಮಾಡ್ತಾರೋ ಭಗವಂತನ ಮೇಲೆ, ಅಂತಹವರಿಗೇನೆ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ವಿಷ್ಣೋಹ ಮೋಕ್ಷದಾತೃತ್ವಾತ್, ಅಂತಹವರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂತ ಸರ್ವಾಗಮಾನ, ಎಲ್ಲ ಆಗಮಗಳಿಗೂ ಕೂಡ ವಿಷ್ಣೋಹ ಗುಣೋತ್ಕರ್ಷ ಏವ ಮಹಾತಾತ್ಪರ್ಯಮಸ್ತಿ. ಭಗವಂತನಿಗೆ ಗುಣೋತ್ಕರ್ಷವನ್ನ ಹೇಳೋದ್ರೊಳಗೇನೆ ತಾತ್ಪರ್ಯ ಇದ್ದದ್ದು. ಇದರಿಂದ ಗೊತ್ತಾಗ್ತದೆ, ಈ ಮಂತ್ರದಲ್ಲಿ ಅಂತೂ ಸ್ಪಷ್ಟ ಗೊತ್ತಾಗ್ತದೆ. ಯಾರು ಗುಣೋತ್ಕರ್ಷ ಜ್ಞಾನವನ್ನು ಮಾಡಿಕೊಳ್ತಾರೋ, ಭಕ್ತಿಯನ್ನ, ಸ್ನೇಹರೂಪ ಪ್ರೀತಿಯನ್ನ ಮಾಡ್ತಾರೋ ಅಂಥವರಿಗೇನೆ ಮೋಕ್ಷವನ್ನು ಕೊಡೋದು ಅಂತ ಭಗವಂತ ಸ್ಪಷ್ಟವಾಗಿ ಹೇಳ್ತಾ ಇರುವಾಗ, ಅಥವಾ ವೇದದಲ್ಲಿ ಸ್ಪಷ್ಟವಾಗಿ ಆ ರೀತಿ ವೇದವನ್ನು ತಿಳಿಸಿಕೊಡ್ತಾ ಇದ್ದಾಗ, ಹೀಗಾಗಿ ಗುಣೋತ್ಕರ್ಷ ಜ್ಞಾನವನ್ನ ಮಾಡಿಕೊಳ್ಳೋದೇ ಇದು ಎಲ್ಲ ಶಾಸ್ತ್ರಗಳ ಒಂದು ಉದ್ದೇಶ. ಗುಣೋತ್ಕರ್ಷವನ್ನು ಮಾಡಿಸೋದೇ ಒಂದು ಉದ್ದೇಶ, ಅದನ್ನು ಮಾಡಿಕೊಳ್ಳೋದೇ ನಮ್ಮ ಕರ್ತವ್ಯ ಎಂಬುದನ್ನ ಈ ವೇದದಿಂದ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ಅದಕ್ಕಾಗಿ ಭಗವಂತನಿಗೆ ಗುಣೋತ್ಕರ್ಷವನ್ನ ಹೇಳೋದ್ರೊಳಗೇನೆ ಎಲ್ಲ ವೇದಗಳಿಗೂ ಶಾಸ್ತ್ರಗಳಿಗೂ ಕೂಡ ತಾತ್ಪರ್ಯ ಇದ್ದದ್ದು ಎಂಬುದನ್ನ ಶ್ರೀಮದಾಚಾರ್ಯರು ಈ ಕಾಟಕೋಪನಿಷತ್ತಿನ ಒಂದು ಪ್ರಮಾಣವನ್ನ ಕೊಟ್ಟು ಅದನ್ನ ಸ್ಪಷ್ಟ ಮಾಡಿ ತಿಳಿಸ್ತಾರೆ. ಇಷ್ಟು ಹೇಳಿ, ಅದೇ ರೀತಿಯಾಗಿ ವಿಷ್ಣು ಮೋಕ್ಷದಾತ ಇತ್ಯಾದ್ಯರ್ಥೆ ಭವಿಷ್ಯತ್ ಪರ್ವವಚನ ಮಾಹ. ಭಗವಂತನೇ ವಿಷ್ಣು ಮೋಕ್ಷದಾತ, ಭಗವಂತ ಮೋಕ್ಷವನ್ನು ಕೊಡುವವನು ಭಗವಂತನೇ. ಭಗವಂತ ಮೋಕ್ಷವನ್ನು ಕೊಡ್ತಾನೆ, ಕೊಟ್ಟೇ ಕೊಡ್ತಾನೆ. ಆ ರೀತಿಯಾಗಿ ಗುಣೋತ್ಕರ್ಷ ಜ್ಞಾನವನ್ನು ಮಾಡಿಕೊಂಡವರಿಗೆ, ಭಕ್ತಿಯನ್ನು ಮಾಡಿದವರಿಗೆ ಭಗವಂತನೇ ಮೋಕ್ಷವನ್ನು ಕೊಡೋದು ಎಂಬುದನ್ನ ಈ ವಿಷಯದೊಳಗೆ ಭವಿಷ್ಯತ್ ಪರ್ವ ವಚನವನ್ನ ತಿಳಿಸಿಕೊಡ್ತಾ ಇದ್ದಾರೆ. 78ನೆಯ ಶ್ಲೋಕ. ವಿಷ್ಣುರ್ಹಿ ದಾತಾ ಮೋಕ್ಷಸ್ಯ, ವಿಷ್ಣುರ್ಹಿ ದಾತಾ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯಾ, ವಾಯುಶ್ಚ ತದನುಜ್ಞಯ ಮೋಕ್ಷೋ ಜ್ಞಾನಂ ಚ ಕ್ರಮಶೋ, ಮೋಕ್ಷೋ ಜ್ಞಾನಂ ಚ ಕ್ರಮಶೋ ಮುಕ್ತಿಗೋ ಭೋಗ ಏವ ಚ. ತಿಗೋ ಭೋಗ ಏವ ಚ. ವಿಷ್ಣುರ್ಹಿ ದಾತಾ ಮೋಕ್ಷಸ್ಯ ವಾಯುಶ್ಚ ತದನುಜ್ಞಯಾ
ಮೋಕ್ಷೋ ಜ್ಞಾನಂ ಚ ಕ್ರಮಶೋ ಮುಕ್ತಿಗೋ ಭೋಗ ಏವ ಚ ಎಂಬುದಾಗಿ 78ನೇ ಶ್ಲೋಕ ಪದ ವಿಭಾಗ. ವಿಷ್ಣು ಹಿ ದಾತ ಮೋಕ್ಷಸ್ಯ ವಾಯುಃ ಚ ತದನುಜ್ಞಯ ಮೋಕ್ಷಃ ಜ್ಞಾನಂ ಚ ಕ್ರಮಶಃ ಮುಕ್ತಿಗಃ ಭೋಗಃ ಏವ ಚ ಎಂಬುದಾಗಿ ಪದವಿಭಾಗ. ಭಗವಂತ ಮೋಕ್ಷವನ್ನು ಕೊಡುವ ಭಗವಂತನೇ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದದ್ದು. ವಿಷ್ಣುರ್ಹಿ ದಾತ ಮೋಕ್ಷಸ್ಯ, ವಿಷ್ಣು ಮೋಕ್ಷಸ್ಯ ದಾತ ಹಿ, ಭಗವಂತ ಮೋಕ್ಷವನ್ನ ಕೊಡ್ತಾನೆ. ಇದು ನಿಶ್ಚಿತ, ಅಂದ್ರೆ ಭಗವಂತನೇ ಮೋಕ್ಷವನ್ನು ಕೊಡೋದು ಅಂತ ತಿಳಿಸಿಕೊಡ್ತಾ ಇದೆ ಈ ಭವಿಷ್ಯತ್ ಪರ್ವ. ವಿಷ್ಣುರ್ಹಿ ದಾತ ಮೋಕ್ಷಸ್ಯ. ಮತ್ತ ವಾಯುದೇವರು ಕೊಡ್ತಾರಲ್ಲ ಅಂತಂದ್ರೆ ವಾಯುಶ್ಚ ತದನುಜ್ಞಯ, ವಾಯುದೇವರು ಮೋಕ್ಷವನ್ನು ಕೊಡ್ತಾರೆ. ಹೇಗೆ ಕೊಡ್ತಾರೆ ಅಂದ್ರೆ ಸ್ವತಂತ್ರವಾಗಿ ಕೊಡ್ತಾರೆ ಅಂತಲ್ಲ, ಸ್ವತಂತ್ರವಾಗಿ ಕೊಡುವವನು ಭಗವಂತ ಮಾತ್ರ. ವಾಯುದೇವರು ಮೋಕ್ಷವನ್ನು ಕೊಡ್ತಾರೆ ಅಂತಂದ್ರೆ ಆ ಭಗವಂತನ ಆಜ್ಞೆಯಿಂದ ಮೋಕ್ಷವನ್ನು ಕೊಡ್ತಾರೆ ಅಂತ ಅರ್ಥ. ಮೋಕ್ಷವನ್ನು ಕೊಟ್ಟ ಮೇಲೆ ಅವ್ರು ಮೋಕ್ಷವನ್ನು ಕೊಡೋದು ಅಂದ್ರೆ ಅವರು ಮೋಕ್ಷ ಕೊಟ್ಟಾದ ಮೇಲೆ ಭಗವಂತನ ಅನುಗ್ರಹ ಆಗೇಬೇಕು ಅಂತ ಅರ್ಥ. ಭಗವಂತನ ಅನುಗ್ರಹ ಇಲ್ಲದೇನೆ ವಾಯುದೇವರು ಸ್ವತಂತ್ರವಾಗಿ ಕೊಡ್ತಾರೆ ಅಂತ ಅರ್ಥ ಅಲ್ಲ. ತದನುಜ್ಞೆಯ, ಆ ವಾಯುದೇವ ಭಗವಂತ ಅನುಜ್ಞೆಯಿಂದ ಆ ವಾಯುದೇವರು ಕೂಡ ಮೋಕ್ಷವನ್ನು ಕೊಡ್ತಾರೆ ಅಂತ ತಿಳಿಸಿಕೊಡ್ತಾ ಇದೆ. ಇಲ್ಲಿ ವಾಯುಶ್ಚ ಅಂತ ಚಶಬ್ದ ಇದೆ, ವಾಯು ಚ ಅಂತ ಹೇಳಿ. ಆ ಚಕಾರದಿಂದ ಏನನ್ನು ತೆಗೆದುಕೊಳ್ಳಬೇಕು ಅಂದ್ರೆ ಚಶಬ್ದಾತ್ ರಮಾಪಿ ದಾತ್ರಿ. ಚಶಬ್ದದಿಂದ ರಮಾ ಲಕ್ಷ್ಮೀದೇವಿಯು ಕೂಡ ಮೋಕ್ಷವನ್ನ ಕೊಡ್ತಾಳೆ ಅಂತ ತಿಳಿದುಕೊಳ್ಳಬೇಕು. ಅದು ಹೇಗೆ? ತದನುಜ್ಞಯ, ಭಗವಂತನ ಅನುಜ್ಞೆಯಿಂದಲೇನೆ ವಾಯುದೇವರು ಹೇಗೆ ಮೋಕ್ಷವನ್ನು ಕೊಡ್ತಾರೋ ಹಾಗೆ ಲಕ್ಷ್ಮೀದೇವಿಯು ಕೂಡ ಚ ಚ ಅಂತಿದೆ. ಆ ಮೊದಲನೆಯ ಚಕಾರ ಅಟ್ಟು 3 ಚಕಾರವಿವೆ ಇಲ್ಲಿ. ಆದ್ರೆ ಎರಡನೇ, ಮೂರನೇ, 4ನೇ ಪಾದಗಳಲ್ಲಿ 2 ಚಕಾರ ಇವೆ. ಮೋಕ್ಷೋ ಜ್ಞಾನಂಚ ಅಲ್ಲೊಂದು ಚಕಾರ ಇದೆ, ಭೋಗ ಏವಚ ಅಲ್ಲೊಂದು ಚಕಾರ ಇದೆ. ಈ ಚಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಉಕ್ತ ಮೋಕ್ಷಾದೀನಾಂ ಸಮುಚ್ಚಯೇ, ಮೋಕ್ಷ ಜ್ಞಾನ ಎಲ್ಲವನ್ನೂ ಕೊಡುವವನು ಭಗವಂತ ಅಂತ ಅದನ್ನ ಸಮುಚ್ಚಯಾರ್ಥ, ಎಲ್ಲವನ್ನ ಒಗ್ಗೂಡಿಸಿ ಎಲ್ಲವನ್ನು ಕೊಡುವ ಭಗವಂತ ಎಂಬುದನ್ನು ತಿಳಿಸುವುದಕ್ಕಾಗಿ ಮೊದಲನೆಯ ಚಶಬ್ದ. ಎರಡನೆಯ ಚಕಾರ ದ್ವಿತೀಯ ಮುಕ್ತ ಭಕ್ತಿ ವೈರಾಗ್ಯಾದೀನಾಂ, ಭಕ್ತಿ ಮತ್ತು ವೈರಾಗ್ಯಗಳನ್ನ ತಿಳಿಸಿಕೊಡುವುದಕ್ಕಾಗಿ ಮತ್ತೊಂದು ಚಶಬ್ದ. ಹೀಗಾಗಿ ಮೋಕ್ಷವನ್ನು ಕೊಡ್ತಾನೆ ಭಗವಂತ. ಭಗವಂತನ ಆಜ್ಞೆಯಿಂದ ವಾಯುದೇವರು ಮೋಕ್ಷವನ್ನು ಕೊಡ್ತಾರೆ. ಇಷ್ಟೇ ಅಲ್ಲ, ಮೋಕ್ಷ ಜ್ಞಾನಂ, ಅದರ ಜೊತೆಗೆ ಚಶಬ್ದದಿಂದಾಗಿ ಭಕ್ತಿ ವೈರಾಗ್ಯ ಮತ್ತು ಮುಕ್ತಿಗೋ ಭೋಗ ಏವ, ಮೋಕ್ಷವನ್ನು ಹೊಂದಿಯಾದ ಮೇಲೆ ಅಲ್ಲಿ ಸುಖದ ಭೋಗವನ್ನು ಮಾಡ್ತಾನಲ್ಲ ಜೀವ, ಆ ಸುಖದ ಆ ಭೋಗವನ್ನೂ ಕೊಡುವವ, ಮೋಕ್ಷವನ್ನೂ ಕೊಡುವ ಭಗವಂತ, ಜ್ಞಾನವನ್ನೂ ಕೊಡುವ ಭಗವಂತ, ಭಕ್ತಿಯನ್ನ ವೈರಾಗ್ಯವನ್ನ ಆ ಭೋಗವನ್ನು ಕೊಡುವವನು ಕೂಡ ಭಗವಂತನೇ. ಮೋಕ್ಷೋ ಜ್ಞಾನಂಚ ಕ್ರಮಶೋ, ಕ್ರಮವಾಗಿ ಕೊಡ್ತಾನೆ, ಒಂದೇ ಸಮಯಕ್ಕೆ ಅಂತರ್ಥ ಅಲ್ಲ. ಮೊದಲಿಗೆ ಜ್ಞಾನ, ಭಕ್ತಿ, ಜ್ಞಾನ, ವೈರಾಗ್ಯ, ಆಮೇಲೆ ಮೋಕ್ಷವಾದ ಮೇಲೆ, ಮೋಕ್ಷ ಹೊಂದಿಯಾದ ಮೇಲೆ ಮೋಕ್ಷದಲ್ಲಿ ಭೋಗ. ಹೀಗೆ ಕ್ರಮಶಃ ಅಂದ್ರೆ ಕ್ರಮೇಣ, ಕ್ರಮವಾಗಿ ಭಗವಂತನೇ ಕೊಡೋದು, ಎಲ್ಲವನ್ನೂ ಕೂಡ ಭಗವಂತನೇ ಕೊಡೋದು, ಕ್ರಮವಾಗಿ ಕೊಡ್ತಾನೆ. ಮೋಕ್ಷೋ ಜ್ಞಾನಂಚ ಕ್ರಮಶಃ ಮುಕ್ತಿಗೋ ಭೋಗ ಏವಚ. ಈ ರೀತಿಯ ಕೇವಲ ಭಗವಂತ ಮೋಕ್ಷವನ್ನು ಅಷ್ಟೇ ಅಲ್ಲ, ಇವೆಲ್ಲವನ್ನು ಕೂಡ ಕೊಡುವವನು ಭಗವಂತನೇ ಎಂಬುದನ್ನ ತಿಳಿಸಿಕೊಡ್ತಾ ಇದೆ ಈ ಭವಿಷ್ಯತ್ ಪರ್ವ. ಅದೇ ರೀತಿಯಾಗಿ ಮತ್ತೊಂದನ್ನ ತಿಳಿಸಿಕೊಡ್ತಾ ಇದೆ.
79ನೇ ಶ್ಲೋಕ. ಉತ್ತರೇಷಾಂ ಪ್ರಸಾದೇನ उत्तरेषां प्रसादेन ನೀಚಾನಾಂ ನಾನ್ಯಥಾ ಭವೇತ್. नीचानां नान्यता भवेत्। ಸರ್ವೇಷಾಂ ಚ ಹರಿರ್ನಿತ್ಯಂ सर्वेषां च हरिर्नित्यम् ನಿಯಂತಾ ತದ್ವಶಾ ಪರೇ. नियन्ता तद्वशापरे। ಉತ್ತರೇಷಾಂ ಪ್ರಸಾದೇನ, ನೋಡಿ ಭಗವಂತ ಮೋಕ್ಷವನ್ನು ಕೊಡ್ತಾನೆ, ಅದೇ ರೀತಿ ಜ್ಞಾನ ಭಕ್ತಿ ವೈರಾಗ್ಯ ಮೋಕ್ಷದಲ್ಲಿ ಭೋಗ ಎಲ್ಲವನ್ನು ಕೊಡುವನು ಭಗವಂತ ಅಂತ ಮೇಲಿನ ಶ್ಲೋಕದಲ್ಲಿ ತಿಳಿಸಿಕೊಟ್ರು. ಇಲ್ಲಿ ತಿಳಿಸ್ತಾ ಇದ್ದದ್ದು ಉತ್ತರೇಷಾಂ ಪ್ರಸಾದೇನ ನೀಚಾನಾಂ ಅನ್ಯಥಾ ನ ಭವೇತ್. ಆ ಏನು ಮೋಕ್ಷ ಆಗಬೇಕು ಅಂದ್ರೆ ಅದು ಹೇಗೆ ಆಗ್ತದೆ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ತನಗಿಂತಲೂ ಯಾರು ಉತ್ತಮರಾಗಿ ಇರ್ತಾರೋ, ಉತ್ತಮರಾದಂತಹ ವ್ಯಕ್ತಿಗಳು ಇರ್ತಾರೋ ಅವರ ಪ್ರಸಾದವೂ ಬೇಕು. ಅವರ ಪ್ರಸಾದದಿಂದಲೇನೆ ಉತ್ತರೇಷಾಂ ಪ್ರಸಾದೇನ, ಉತ್ತರೇಷಾಂ ಶ್ರೇಷ್ಠಾನಾಂ ಸರ್ವೇಷಾಂ, ತನಗಿಂತಲೂ ಯಾರು ಶ್ರೇಷ್ಠರಾಗಿ ಇದ್ದಾರೋ ಸ್ವರೂಪದಲ್ಲಿ ಅವರೆಲ್ಲರ ಪ್ರಸಾದದಿಂದಲೇನೆ ಮೋಕ್ಷಾದಿಗಳು ಆಗುತ್ತವೆ. ಮೋಕ್ಷಾದಿರ್ಭವತಿ. ಆ ಮೊದಲಿಗೆ ಜ್ಞಾನ ಭಕ್ತಿ ವೈರಾಗ್ಯ ಮೋಕ್ಷ, ಮೋಕ್ಷ ಹೋದ ಮೇಲೆ ಭೋಗ, ಇವೆಲ್ಲವೂ ಕೂಡ ಭಗವಂತನ ಪ್ರಸಾದದಿಂದಲೇ ಆಗೋದು, ಭಗವಂತ ಅನುಗ್ರಹದಿಂದಲೇ ಆಗೋದು. ಭಗವಂತನೇ ಎಲ್ಲವನ್ನು ಕೊಡುವನು. ಅದಷ್ಟೇ ಅಲ್ಲದೇನೆ ಭಗವಂತನ ಸಂಕಲ್ಪನೆ ಹೀಗೆ, ಇವರ ಅನುಗ್ರಹದಿಂದಲೂ, ಇವರ ಅನುಗ್ರಹ ಇದ್ದಾಗಿ ಕರುಣಿಸಿಕೊಡುತ್ತಾನೆ. ಯಾರದು ಯಾವ ವ್ಯಕ್ತಿ ಇದ್ದಾನೋ ಅವರಿಗಿಂತಲೂ ಶ್ರೇಷ್ಠನಾದಂತಹ ವ್ಯಕ್ತಿಗಳು ಯಾರ್ಯಾರಿದ್ದಾರೋ ಸರ್ವೇಶಾಂ ಶ್ರೇಷ್ಠಾನಾಂ ಸರ್ವೇಶಾಂ ಪ್ರಸಾದೇನೈವ, ತನಗಿಂತಲೂ ಉತ್ತಮರಾದಂತಹ ಎಲ್ಲ ದೇವತೆಗಳು, ಅನೇಕ ಜ್ಞಾನಿಗಳು, ಅವರೆಲ್ಲರ ಪ್ರಸಾದದಿಂದಲೇನೆ ಮೋಕ್ಷಾದಿಗಳು ಆಗೋದು. ಅನ್ಯಥಾ ನ ಭವೇತ್. ಅವ್ರ ವಿರುದ್ಧ ನಾವು ಅವ್ರ ಅನುಗ್ರಹ ತೆಗೆದುಕೊಳ್ಳೋದಿಲ್ರಿ, ಕೇವಲ ಭಗವಂತ ಅನುಗ್ರಹವನ್ನು ಮಾತ್ರ ತೆಗೆದುಕೊಳ್ತೇವೆ, ಮೋಕ್ಷವನ್ನು ಹೊಂತೇವೆ ಅಂದ್ರೆ ಸರ್ವಥಾ ಆಗೋದಿಲ್ಲ. ಯಾಕೆ ಭಗವಂತ ಮೋಕ್ಷ ಕೊಡೋದು, ಉಳಿದವರನ್ನ ಮೋಕ್ಷ ಕೊಡೋದಿಲ್ಲ ಅಂತ ಇಟ್ಟುಕೊಂಡು ಬ್ರಹ್ಮಾದಿ ಎಲ್ಲ ದೇವತೆಗಳನ್ನ ಅಥವಾ ಅನೇಕ ಋಷಿಗಳು ಜ್ಞಾನಿಗಳನ್ನ ಅವರ ಅನುಗ್ರಹವನ್ನು ಪಡೆದುಕೊಳ್ಳೋದಿಲ್ಲ ಅಂತನೂ ಹಾಗೆ ಇಲ್ಲ. ಭಗವಂತ ಪ್ರೀತನಾಗಬೇಕು ಅಂದ್ರೆ ಭಗವಂತನ ಪರಿವಾರಭೂತವಾದಂತಹ ಎಲ್ಲ ದೇವತೆಗಳು, ಋಷಿಗಳು, ಮುನಿಗಳು, ಅನೇಕ ವ್ಯಕ್ತಿಗಳ ಒಂದು ಜೀವರ, ತನ್ನ ಶ್ರೇಷ್ಠವಾದಂತಹ ಎಲ್ಲ ಜೀವರ ಒಂದು ಅನುಗ್ರಹವನ್ನ ಪಡೆದುಕೊಂಡಾಗ ಮಾತ್ರ ಭಗವಂತ ಅವನಿಗೆ ಅನುಗ್ರಹ ಮಾಡೋದು. ಹೀಗಾಗಿ ಅವರ ಅನುಗ್ರಹವನ್ನು ಕೂಡ ತೆಗೆದುಕೊಳ್ಳಬೇಕು ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಉತ್ತರೇಷಾಂ ಪ್ರಸಾದೇನ ನೀಚಾನಾಂ ನಾನ್ಯಥಾ ಭವೇತ್. ಶ್ಲೋಕ ಹೇಳಿದೆಲ್ಲ, ಇದನ್ನ ಶ್ಲೋಕ ನೋಡಿ ಅನ್ಸುತ್ತೆ. ಉತ್ತರೇಷಾಂ ಪ್ರಸಾದೇನ उत्तरेषां प्रसादेन ನೀಚಾನಾಂ ನಾನ್ಯಥಾ ಭವೇತ್. नीचानां नान्यता भवेत्। ಸರ್ವೇಷಾಂ ಚ ಹರಿರ್ನಿತ್ಯಂ सर्वेषां च हरिर्नित्यम् ಯಂತಾ ತದ್ವಶಾ ಪರೇ. नियन्ता तद्वशापरे। ತೇಷಾಂ ಪ್ರಸಾದೇನ ನೀಚಾನಾಂ ನಾನ್ಯಥಾ ಭವೇತ್. ಸರ್ವೇಷಾಂ ಚ ಹರಿರ್ನಿತ್ಯಂ ನಿಯಂತಾ ತದ್ವಶಾ ಪರೇ. ಪದವಿಭಾಗ. ಉತ್ತರೇಷಾಂ ಪ್ರಸಾದೇನ ನೀಚಾನಾಂ ನ ಅನ್ಯಥಾ ಭವೇತ್. ಸರ್ವೇಷಾಂ ಚ ಹರಿಃ ನಿತ್ಯಂ ನಿಯಂತಾ ತದ್ವಶಾಃ ಪರೇ. ಪದವಿಭಾಗ. ಹೇಳ್ತಾ ಇದ್ದೇನಿಲ್ಲಿ, ಉತ್ತರೇಷಾಂ ಪ್ರಸಾದೇನ ನೀಚಾನಾಂ, ನೀಚರಿಗೆ ಅಂದ್ರೆ ಚಿಕ್ಕವರಿಗೆ ಮೋಕ್ಷಾದಿಗಳಾಗೋದು ಹೇಗೆ ಅಂದ್ರೆ ಭಗವಂತನ ಅನುಗ್ರಹದಿಂದಲೇನೆ. ಅಷ್ಟೇ ಅಲ್ಲ, ಉತ್ತರೇಷಾಂ ಪ್ರಸಾದೇನ, ತನಗಿಂತಲೂ ಉತ್ತರ ಶ್ರೇಷ್ಠರಾದಂತಹ ಎಲ್ಲ ವ್ಯಕ್ತಿಗಳ ಒಂದು ಪ್ರಸಾದವೂ ಬೇಕು. ಪ್ರಸಾದದಿಂದಲೇನೆ ಮೋಕ್ಷ ಆಗುತ್ತದೆ. ಅವರನ್ನ ಬಿಟ್ಟು ಕೇವಲ ಭಗವಂತನಿಂದ ಮೋಕ್ಷ ಪಡಿತೀನಿ ಅಂದ್ರೆ ಭಗವಂತ ಕೊಡೋದಿಲ್ಲ. ಅನ್ಯಥಾ ನ ಭವೇತ್, ಅನ್ಯಥಾ ಮೋಕ್ಷವಾಗುವುದಿಲ್ಲ. ತದಭಾವೇ ನ ಭವೇತ್. ಅವರ ಮುಖಾಂತರವಾಗಿ ಪ್ರಸಾದವನ್ನ ಪಡೆದುಕೊಂಡು ಮೋಕ್ಷಾದಿಗಳು, ಅವರ ಪ್ರಸಾದದಿಂದ ಮೋಕ್ಷಾದಿಗಳನ್ನ
ಪಡೆದುಕೊಳ್ಳಬೇಕಾದರೂ ಕೂಡ ಇನ್ನೊಂದು ತಿಳಿದುಕೊಳ್ಳಬೇಕು, ಸ್ವತಂತ್ರವಾಗಿ ಅವರ ಪ್ರಸಾದದಿಂದ ಮೋಕ್ಷಾದಿಗಳು ಆಗ್ತವೆ ಅಂತ ಅರ್ಥ ಅಲ್ಲ. ಅತ್ರಾಪಿ ಸ್ವ ಅಂತರ್ಯಾಮಿ ಪ್ರೇರಣೆಯ ಇತಿ ಗ್ರಾಹ್ಯಂ. ತನಗಿಂತಲೂ ಉತ್ತಮರಾದಂತಹ ವ್ಯಕ್ತಿಗಳ ಪ್ರಸಾದದಿಂದ ಮೋಕ್ಷಾದಿಗಳು ಅಂತ ಹೇಳ್ತಾ ಇದ್ದದ್ದಲ್ಲ, ಅಲ್ಲಿಯೂ ಅವರಲ್ಲಿ ಭಗವಂತನ ಅಂತರ್ಯಾಮಿಯಾದಂಥ ಭಗವಂತ ಪ್ರೇರಣೆಯ ಮಾಡುವ ಮುಖಾಂತರವಾಗಿಯೇ ಅವರಿಂದ ಮೋಕ್ಷವನ್ನು ಕೊಡಿಸೋದು ಭಗವಂತ ಅಂತ ಅರ್ಥ, ಸ್ವತಂತ್ರವಾಗಿ ಅಂತ ಅರ್ಥ ಅಲ್ಲ. ಹೀಗಾಗಿ ಭಗವಂತನೇ ಮೋಕ್ಷವನ್ನು ಕೊಡೋದು. ಅವರ ಅನುಯಾಯಿ ಅನೇಕ ದೇವತೆಗಳು, ಅನೇಕ ಋಷಿಮುನಿಗಳು ಕೂಡ ಎಲ್ಲರ ಅನುಗ್ರಹದಿಂದಲೂ ಕೂಡ ಮೋಕ್ಷವನ್ನ ಪಡೆದುಕೊಳ್ಳಬೇಕು, ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಎಂಬುದನ್ನ ತಿಳಿಸ್ತಾ ಇದ್ದದ್ದು. ಹೀಗಾಗಿ ಸರ್ವೇಶಾಂಚ ಹರಿರ್ನಿತ್ಯಂ ನಿಯಂತ ತದ್ವಶಾಪರೇ. ಎಲ್ಲರಿಗೂ ಕೂಡ ನಿತ್ಯದಲ್ಲಿಯೂ ಭಗವಂತ ನಿಯಂತ, ಎಲ್ಲರಿಗೂ ಭಗವಂತನೇ ನಿಯಾಮಕನಾಗಿ ನಿಯಂತ್ರಣವನ್ನು ಮಾಡ್ತಾ, ಎಲ್ಲರಿಗೂ ನಿಯಂತ್ರಣವನ್ನು ಮಾಡೋದು ಭಗವಂತನೇ ನಿಯಾಮಕನಾಗಿ ಇದ್ದದ್ದು. ಎಲ್ಲರೂ ಕೂಡ ತದ್ವಶಾಹ ಪರೇ, ಎಲ್ಲ ಜೀವರಾಶಿಗಳು, ಎಲ್ಲ ಜಡವಸ್ತುಗಳು ಕೂಡ ಆ ಭಗವಂತನ ಅಧೀನವಾದದ್ದು ಎಂಬುದನ್ನ ಭವಿಷ್ಯತ್ ಪರ್ವ ತಿಳಿಸಿಕೊಡ್ತಾ ಇದೆ. ಹೀಗಾಗಿ ಭಗವಂತನಿಂದಲೇನೆ ಮೋಕ್ಷ ಎಂಬುದನ್ನ, ಮುಖ್ಯವಾಗಿ ಭಗವಂತನೇ ಮೋಕ್ಷವನ್ನು ಕೊಡುವವ ಎಂಬುದನ್ನ ಭವಿಷ್ಯತ್ ಪರ್ವ ತಿಳಿಸಿಕೊಡ್ತಾ ಇದೆ. ಈ ಒಂದು ವಚನವನ್ನ ಉದಾಹರಣೆ ಮಾಡಿ ಮತ್ತೆ ಶ್ರೀಮದಾಚಾರ್ಯರು ಮೋಕ್ಷವನ್ನ ಹೊಂದಬೇಕಾದರೆ ಏನನ್ನ ತಿಳಿದುಕೊಂಡ್ರೆ ಮೋಕ್ಷ ಆಗ್ತದೆ, ಏನನ್ನ ತಿಳಿದುಕೊಳ್ಳದೆ ಹೋದರೆ ಮೋಕ್ಷ ಆಗೋದಿಲ್ಲ ಎಂಬುದನ್ನ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಡ್ತಾರೆ. ಇದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.